ಇವತ್ತಿನ ದಿನದಲ್ಲಿ ಕನ್ನಡ ಇಂಡಸ್ಟ್ರಿಯಲ್ಲಿ ಸಿನಿಮಾ ರಿಲೀಸ್ ಮಾಡೋದೇ ಕಷ್ಟ. ಅಂಥದ್ರಲ್ಲಿ 25 ದಿನ 50 ದಿನ ಅನ್ನೋದು ದೊಡ್ಡ ವಿಚಾರ. ಅಂಥದ್ರಲ್ಲಿ ಹಯಗ್ರೀವ ಸಿನಿಮಾ 25 ದಿನವನ್ನ ಪೂರೈಸಿ ಮುನ್ನಡೆ ತರುವಂಥದ್ದು. ಸದ್ಯಕ್ಕೆ ಈ ಸಿನಿಮಾದ ಬಗ್ಗೆ ಮಾತಾಡೋಕೆ ನಮ್ಮ ಜೊತೆ ಸಿನಿಮಾದ ನಾಯಕರಾದಂತಹ ಧನ್ವೀರ್ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಮಾತಾಡ್ಸೋಣ. ಸರ್ ನಮಸ್ತೆ. ಆರಂಭದಿಂದಲೂ ಧನ್ವೀರ್ ಅವರ ಕಡೆಯಿಂದ ಒಂದು ಸಿನಿಮಾ ಬರ್ತೇನೆ ತುಂಬಾ ಒಳ್ಳೆ ನಂಬಿಕೆ. ಅಂದ್ರೆ ಒಂದು ಕಮರ್ಷಿಯಲ್ ಹೀರೋ ಆಗಿ ಗುರುತಿಸ್ಕೊಂಡಿದ್ರೆ ಯಾವುದೇ ಒಂದು ಕಂಟೆಂಟ್ ಬಂದ್ರು ಜನ ಪ್ರೀತಿಯಿಂದ ಅಕ್ಸೆಪ್ಟ್ ಮಾಡ್ಕೋತಾರೆ. ಬಟ್ ಎಲ್ಲೊಂದ್ ಕಡೆ ಹಯಗ್ರೀವ ಅದನ್ನು ಮೀರಿ ಒಂದು ದೊಡ್ಡ ಒಂದು ಸಕ್ಸಸ್ ಅನ್ನು ಕೊಟ್ಟಿದೆ ಅಂತ ಅನ್ಸುತ್ತೆ. ಯಾಕಂದ್ರೆ ಸಿನಿಮಾದ ಕಂಟೆಂಟ್ ಹಂಗಿದೆ. ಆ ತರದೊಂದು ಥ್ರಿಲ್ಲರ್ ಸಬ್ಜೆಕ್ಟ್ ರೀಸೆಂಟ್ ಇಯರ್ಸ್ ಅಲ್ಲಿ ಬಂದಿದ್ದ ಕಮ್ಮಿ ಅಂತದಲ್ಲಿ ಹಯಗ್ರೀವ ದೊಡ್ಡ ಮಟ್ಟ ಸಕ್ಸಸ್ ಆಗಿದೆ. 25 ಡೇಸ್ ರೀಚ್ ಆಗಿದೆ. ಎಷ್ಟು ಖುಷಿ ಇದೆ? ತುಂಬಾ ಖುಷಿ ಇದೆ ಸರ್. ಅದೇ ನೀವು ಹೇಳ್ದಂಗೆ ಲೈಕ್ ತುಂಬಾ ದಿನಗಳಾಯ್ತು ಅಂತ ಕೇಳ್ಪಟ್ಟೆ ನಾನು. ಲೈಕ್ ಥಿಯೇಟರ್ ಬಂದಾಗ ಸುಮಾರು 1.5 ವರ್ಷ ಆಯ್ತು. 25 ಡೇಸ್ ಎಲ್ಲ ಕೇಳಿದಾಗ ತುಂಬಾ ಖುಷಿ ಆಗುತ್ತೆ. ಯಾಕಂದ್ರೆ ನಾವು ಪಟ್ಟಂತ ಶ್ರಮ ಆಗಿರ್ಬೋದು, ನಾವು ಟೈಮ್ ಸ್ಪೆಂಡ್ ಮಾಡಿರೋದಾಗಿರ್ಬೋದು, ಈ ಸಿನಿಮಾ ಮಾಡೋಕ್ಕೆಲ್ಲ ಅದೆಲ್ಲ ನೆನ್ಸ್ಕೊಂಡಾಗ ಅವೆಲ್ಲ ಯಾವ್ದು ಜ್ಞಾಪನ ಬರಲ್ಲ. ತುಂಬಾ ಖುಷಿ ಆಗುತ್ತೆ. ಅನ್ಕೊಂಡಿದ್ರ ಆರಂಭದಲ್ಲಿ ಹಯಗ್ರೀವ್ ಈ ಮಟ್ಟದಿಂದ ಒಂದು ದೊಡ್ಡ ಸಕ್ಸಸ್ ಅನ್ನ ಕಾಣುತ್ತೆ ಅಥವಾ ಈ ಮಟ್ಟದ ಒಂದು ಮ್ಯಾಜಿಕ್ ಅನ್ನ ಮಾಡುತ್ತೆ ಅಂತ? ಇಲ್ಲ ಸರ್, ಬಟ್ ನನಗೆ ಕತೆ ಮೇಲೆ ಕಾನ್ಫಿಡೆನ್ಸ್ ಇಂದ ಜನ ಒಪ್ಕೋತಾರೆ ಅಂತ ಗೊತ್ತು. ಬಟ್ ಈ ರೀತಿಗೆ ಪ್ರೀತಿ ತೋರಿಸ್ತಾರೆ ಅನ್ನೋದು ಗೊತ್ತಿಲ್ಲ. ತುಂಬಾ ಖುಷಿ ಆಗುತ್ತೆ ಅಷ್ಟೇ ಸರ್. ಮೊದಲ ಬಾರಿಗೆ ಡೈರೆಕ್ಟರ್ ಬಂದು ಕಥೆ ಹೇಳಿದಾಗ, ನಿಮ್ ಪಾತ್ರ ಹೇಳಿದಾಗ ಒಂದ್ ಕಡೆ ಮಾಸ್ ಜಾನರ್ಗಳು ಮಾಡ್ಕೊ ಬಂದ್ರೆ, ಒಂದು ರೌಡಿಸಂ ಸಬ್ಜೆಕ್ಟ್ ಮಾಡಿದ್ರೆ, ನಂತರ ಲವ್ ಸ್ಟೋರಿನೂ ಮಾಡಿದ್ರೆ, ಅದನ್ನ ಮೀರಿ ಒಂದು ಕಾಪ್ ಅಂದ್ರೆ ಪೊಲೀಸ್ ಕ್ಯಾರೆಕ್ಟರ್ ಮಾಡ್ತಾ ಇದ್ರಿ ಅಂತಂದ್ರೆ ಅದನ್ನು ಒಗ್ಗೋ ರೀತಿ ಇದಲ್ಲ, ಅದು ಬಹಳ ಕಷ್ಟ. ಸಾಮಾನ್ಯವಾಗಿ ಎಲ್ಲರಿಗೂ ಹೋಗಲ್ಲ. ನೀವು ಈ ಸಿನಿಮಾದಲ್ಲಿ ಎರಡನ್ನೂ ಇದ್ದೀರಿ. ಅಂದ್ರೆ ಕಾಕಿನಲ್ಲೂ ಕಾಣಿಸಿದ್ರಿ, ವಿತೌಟ್ ಕಾಕಿನಲ್ಲೂ ಕಾಣಿಸ್ಕೊಂಡು ಒಂದಷ್ಟು ಲುಕ್ಗಳು ತುಂಬಾ ಅದ್ಭುತವಾಗಿ ಬಂದಿದೆ. ಸೊ ಹೇಗೆ ಅನ್ಸ್ತು ಪೊಲೀಸ್ ಪಾತ್ರ ಅಂತ ಬಂದಾಗ ಅದ್ರ ತಯಾರಿ ಹೇಗಿತ್ತು? ಇಲ್ಲ, ಅದೇ ಸ್ಟಾರ್ಟಿಂಗ್ ನನ್ ಕತೆ ಹೇಳಿದಾಗ ನನ್ನ ಡೈರೆಕ್ಟರ್ ಅದೇ ಈಗಲೇ ಬೇಕಾ, ಇನ್ನೊಂದು 5-6 ಸಿನಿಮಾ ಆದ್ಮೇಲೆ ಮಾಡೋಣ, ಮೆಚೂರ್ ಕ್ಯಾರೆಕ್ಟರ್ ಬೇಕಲ್ಲ ಅಂತ ಹೇಳಿದೆ. ಬಟ್ ಇಲ್ಲ ಸರ್, ಒಂದ್ಸತಿ ಕತೆ ಕೇಳಿದಾಗ ಅನ್ಸಿಲ್ಲ. ಯಾಕೆ ನೀವ್ ಹೇಳ್ದಂಗೆ ಡ್ಯೂಯಲ್ ಶೇಡ್ ಇತ್ತಲ್ಲ ನನಗೆ, ಸೊ ಅದ್ ಕ್ಯಾರಿ ಮಾಡಿದ್ರೆ ಚೆನ್ನಾಗಿರುತ್ತಲ್ವಾ, ವಿಭಿನ್ನತೆ ಜನ ಇವತ್ತು ಏನೋ ಡಿಫ್ರೆಂಟ್ ಕೇಳ್ತಾ ಇದ್ದಾರೆ. ಸೊ ಅದರಿಂದ ಮಾಡ್ಬೋದಲ್ಲ ಅಂದ್ಬಿಟ್ಟು, ಸೊ ಅದಕ್ಕೆ ಏನೇನ್ ಬೇಕಾಗಿತ್ತು ತಯಾರಿನ ಅದ್ ಮಾತ್ರ ಮಾಡ್ಕೊಂಡಿದ್ದು. ಬಟ್ ಯಾವುದೇ ರೀತಿ ಆ ಪಾತ್ರಕ್ಕೆ ಅನ್ಬಿಟ್ಟು ಇನ್ನೊಂದು ಇನ್ಫ್ಲೂಯೆನ್ಷಿಯಲ್ ಕ್ಯಾರೆಕ್ಟರ್ಸ್ ನ ನೋಡಿ ಮಾಡಿ ಅಂತ ಅದು ಯಾವ್ದು ಇರ್ಲಿಲ್ಲ. ಒಂದು ನಿರ್ದೇಶಕರು ಏನ್ ಆ ಪಾತ್ರಕ್ಕೆ ಬೇಕು ಅಂದ್ರೆ ಅದನ್ನ ಮಾತ್ರ ತೋರಿಸ್ತಾರೆ. ಸ್ಕ್ರೀನ್ ಸ್ಪೇಸ್ ಅಂತ ಬಂದಾಗ ಸಿನಿಮಾದಲ್ಲಿ ಅಂದ್ರೆ ನೋಡ್ತಾರೆ, ನಾಯಕ ಆದಾಗ ಬೇರೆ ಪಾತ್ರಗಳು ಎಲ್ಲಿ ಇದಾಗ್ಬಿಡುತ್ತೋ, ಅಂದ್ರೆ ಯಾವ ಮಟ್ಟಿಗೆ ಒಂದು ವೇಗ ಇರುತ್ತೆ ಅಂತ ನೋಡ್ತಾರೆ. ಬಟ್ ಈ ಸಿನಿಮಾದಲ್ಲಿ ಹಂಗಲ್ಲ, ಎಷ್ಟು ಫ್ರೀಡಮ್ ಕೊಟ್ಟಿದ್ರಿ ಅಂತಂದ್ರೆ ಪ್ರತಿಯೊಂದು ಹಂತದಲ್ಲೂ ಅಷ್ಟೊಂದು ಚಾನ್ಸ್ ಕೊಟ್ಟಿದ್ರಿ. ಮತ್ತೆ ಸೆಕೆಂಡ್ ಹಾಫ್ ಅಲ್ಲಿ ಬರುವಂತ ಸುನಿಲ್ ಅವರ ಪಾತ್ರ ಯಾರೋ ನಿರೀಕ್ಷೆ ಮಾಡಿರಲಿಲ್ಲ ಕೂಡ. ಸೊ ಯಾಕೆ ಅಷ್ಟೊಂದು ಗೌಪ್ಯವಾಗಿ ಇಟ್ಟಿದ್ದು ಅವರ ಒಂದು ಇರುವಿಕೆಯನ್ನ ಈ ಸಿನಿಮಾದಲ್ಲಿ? ನಮ್ ಕಂಟೆಂಟ್ ಅಲ್ಲಿ ಮೇನ್ ಅದೇ ಇದಿದಲ್ವಾ ಸರ್. ಸೊ ಅದಕ್ಕೆ ಎಲ್ಲೂ ರಿವೀಲ್ ಮಾಡೋದು ಬಂದ್ರೆ ಟೀಮ್ ಡಿಸೈಡ್ ಮಾಡಿದ್ವಿ. ಸೊ ಅದರಿಂದ ಸುನಿಲ್ ಸರ್ ಕ್ಯಾರೆಕ್ಟರ್ ಎಲ್ಲೂ ರಿವೀಲ್ ಮಾಡಿಲ್ಲ. ಸೊ ಸಿನಿಮಾ ಆದ್ಮೇಲೆ ಈಗ ಅವ್ರು ಒಂದ್ಸಲ ಪ್ರಮೋಷನ್ಸ್ ಹೇಳಿದ್ರು ಅಷ್ಟೇ. ಅದಕ್ಕೆ ಎಲ್ಲೂ ರಿವೀಲ್ ಮಾಡಿರ್ಲಿಲ್ಲ. ಎಲ್ಲೊಂದ್ ಕಡೆ ನೀವು ಡೈರೆಕ್ಟರ್ ಗಳ ಚಾನ್ಸ್ ಕೊಡ್ತೀರ ನೋಡೋದಾದ್ರೆ, ಒಂದಷ್ಟು ಜನಗಳಿಗೆ ಸದ್ಯ ಮರೆಯ ಆಗ್ತಾ ಇದಾರೆ ಅನ್ನೋ ಸಂದರ್ಭದಲ್ಲಿ ಯಾರೋ ಡೈರೆಕ್ಟರ್ ಕರೆದ್ಬಿಟ್ಟು ಚಾನ್ಸ್ ಕೊಡ್ತೀರಿ, ಇಲ್ಲ ನಮ್ಮೊಂದು ಸಿನಿಮಾ ಮಾಡಿ ಅಂತ ಹೇಳಿದ್ರಿ. ಮತ್ತೊಂದ್ ಕಡೆ ನೋಡಿದ್ರೆ ಹೊಸ ಡೈರೆಕ್ಟರ್ ಗಳ ಚಾನ್ಸ್ ಕೊಡ್ತೀರಿ. ಹೆಂಗೆ ಅದು ಅಂತ ನಂಬಿಕೆ? ಆ ತರದ ನನ್ಗೆ ಕತೆ ಮೇಲೆ ನಂಬಿಕೆ ಇರುತ್ತೆ ಸರ್. ಕತೆ ಇವಾಗ ಜನ ಕೇಳ್ತಾ ಇರೋ ರೀತಿಗೆ ಲೈಕ್ ಡಿಫ್ರೆಂಟ್ ಆಗಿ ನಾನು ಜಾನರ್ ಮಾಡಿದ್ರೆ ಇಷ್ಟಪಡ್ಬೇಕು ಅಂದ್ರೆ, ಸೊ ಅದ್ರ ಮೇಲೆ ಇರೋದು ನನಗೆ. ಲೈಕ್ ಇವಾಗ ಜನ ಇವಾಗ ನೋಡಿ ಎಲ್ಲಾ ತರ ಸಿನಿಮಾಸ್ ನೋಡಿ ಸರ್, ಏನೋ ಒಂದು ವಿಭಿನ್ನತೆ ಎಕ್ಸ್ಪೆಕ್ಟ್ ಮಾಡ್ತಾ ಇದಾರೆ. ಸೊ ಅದರಿಂದ ಲೈಕ್ ಯಾವ್ದೋ ಒಂದು ಒಳ್ಳೆ ಕಂಟೆಂಟ್ ಬಂದಾಗ ಅದಕ್ಕೊಂದು ಟ್ರೈ ಮಾಡೋಣ, ಏನು ಅದ್ರೊಳಗೆ ಕಾನ್ಫಿಡೆಂಟ್ ಆಗಿ ಇಲ್ಲ ಏನೂ ಮಾಡದೆ ಹೋದ್ರೆ ಸರ್, ಇವಾಗ ಹೊಸಬ್ರು ಯಾರು ಬರಕ್ಕೆ ಆಗಲ್ಲ. ಸೊ ಅದಕ್ಕೋಸ್ಕರ ಒಂದು ಕಾನ್ಫಿಡೆನ್ಸ್ ಇಟ್ಕೊಂಡು ನಂಬಿಕೆ ಇಟ್ಟು ಮಾಡಿದ್ವಿ. ಇಂಡಸ್ಟ್ರಿ ಇವತ್ತಿನ ಪರಿಸ್ಥಿತಿಯಲ್ಲಿ 25 ಡೇಸ್ ಅನ್ನೋದು ಎಷ್ಟು ಅಮೂಲ್ಯವಾದಂತ ಸಂದರ್ಭ, ಅಥವಾ ಈ ತರದ ಒಂದು ಸೆಲೆಬ್ರೇಷನ್ ಅಂತ? ಇಲ್ಲ, ಅದೇ ಖಂಡಿತ ಸರ್. ಅದೇ ಹೇಳಿದ್ನಲ್ಲ, ಥಿಯೇಟರ್ ಅದೇ ಹೇಳ್ತೀವಿ, 1.5 ವರ್ಷ ಆಯ್ತು ನಾವು 25 ಡೇಸ್ ನೋಡಿ ಮೈನ್ ಥಿಯೇಟರ್ ಅಲ್ಲಿ ಅಂತ. ಸೊ ಅಂತದೆಲ್ಲ ಕೇಳಿದ್ರೆ ತುಂಬಾ ಖುಷಿ ಆಗುತ್ತೆ ಸರ್. ನಾವು ಇಂಡಸ್ಟ್ರಿ ಇರೋ ಪರಿಸ್ಥಿತಿಗೆ ಸೊ ಈ ತರದ ಒಂದು ಒಳ್ಳೆ ಸಿನಿಮಾಗಳು ಬರ್ತಾ ಹೋದ್ರೆ ಒಳ್ಳೇದೇ, ನಮ್ಗೆ ಇದಕ್ಕೆ ಒಳ್ಳೇದಾಗುತ್ತೆ. ಹಯಗ್ರೀವನಿಗೆ ಕೊಟ್ಟಂತ ಒಂದಷ್ಟು ಸಮಸ್ಯೆಗಳು ಈ ಸಿನಿಮಾಗೂ ಆಯ್ತಾ ಅಂತ? ಎಲ್ಲ ಬ್ಯಾಕ್ ಟು ಬ್ಯಾಕ್ ಅಲ್ಲ, ವಾಮನ ಮತ್ತೆ ಹಯಗ್ರೀವ ಒಂದು ಪೌರಾಣಿಕ, ಆ ಪಾತ್ರಕ್ಕೆ ಏನಾಯ್ತು, ಆ ತರದೇ ಸಂಕಷ್ಟಗಳು ಇದಕ್ಕೂ ಆಗಿತ್ತಾ ಅಂತ ಆರಂಭದಲ್ಲೂ ಒಂದಷ್ಟು ಘಟನೆಗಳು ನೋಡ್ಕೊ ಬಂದಿದೆ. ಇರ್ತವೆ, ಏನ್ ಮಾಡಕ್ಕಾಗತ್ತೆ ಸರ್. ಇವಾಗ ಅದಕ್ಕೆ ಅಂತಾನೆ ಹುಟ್ಟಿರ್ಬೇಕು, ಅದಕ್ಕೆ ಅಂತಾನೆ ಅಂತ ಕೆಲಸ ಮಾಡಕ್ಕೆ ಹುಟ್ಟಿರ್ತಾರೆ ಕೆಲವರಿಗೆ. ಅಂತ ಬಗ್ಗೆ ಏನು ಮಾತಾಡಕ್ ಹೋಗ್ಬಾರ್ದು. ಸೊ ಮಾಡಿ ಅವ್ರು ಮಾಡಿ ನಮ್ಮ ಪಾಡ್ ನಾವು ನಮ್ಮ ಕೆಲಸ ಮಾಡೋದು ಎಲ್ಲ ಮೇಲ್ಗಡೆ ಡಿಸೈಡ್ ಆಗಿರುತ್ತೆ. ಆ ಕಲೆ 25 ಡೇಸ್ ಅನ್ನೋದೇ ಅವ್ರಿಗೆ ಉತ್ತರ ಅಂತ ಅನ್ಸುತ್ತೆ. ಅಷ್ಟೇ ಅದ್ರ ಮೇಲೆ ಇನ್ನೇನು ಮಾತಾಡೋದಿಲ್ಲ. ಅದ್ ನಮ್ಮ ಕೆಲಸ ಉತ್ತರ ಕೊಡ್ಬೇಕು ಸರ್, ಅಷ್ಟೇ. ಬೇರೆ ಏನು ಮಾತಾಡೋರು ಮಾತಾಡ್ತಾ ಇಲ್ಲಿ, ಅವ್ರ ಕೈಲಾಗಿ ಅವ್ರು ಮಾಡ್ತಾ ಇರ್ಲಿ, ನಮ್ಮ ಕೈಲಾಗಿ ನಾವು ಮಾಡ್ತಾ ಇರ್ತೀವಿ. ಆದಷ್ಟು ಬೇಗ ಅವರ ಹೆಸರನ್ನು ರಿವೀಲ್ ಹೇಳ್ತೀನಿ ಅಂತ ಹೇಳಿದ್ರಿ. ಯಾರು ಏನು? ನಾನು ಅವ್ರ ಹೆಸರು ಹೇಳೋಷ್ಟು, ಅವರು ನಮ್ಮ ಬಾಯಲ್ಲಿ ಅವ್ರ ಹೆಸರು ಹೇಳ್ಕೊಳ್ಳೋಷ್ಟು ಯೋಗ್ಯತೆ ಎಲ್ಲ ಅವ್ರಿಗಿಲ್ಲ. ಸೊ ಅದಕ್ಕೆ ನಾವು ಅವ್ರ ಹೆಸರುಗಳು ಏನ್ ಹೇಳೋಲ್ಲ. ಕಾಲ ಸಂದರ್ಭ ನೋಡಿ ಇವಾಗ ನಮ್ಗೆ ಏನ್ ಮಾಡೋಲ್ಲ, ಕಾಲ ಸಂದರ್ಭ ನೋಡಿ ನಾವು ಅವ್ರ ಮೇಲೆ ತುಂಬಾ ಪ್ರೀತಿ ತೋರಿಸ್ತೀವಿ. ಅವತ್ತು ಪ್ರೀತಿ ಬಗ್ಗೆ ಏನು ಅಂತ ಅವ್ರು ತಿಳ್ಕೊಂಡಿರ್ತೀವಿ. ಅಭಿಮಾನಿಗಳ ಬಗ್ಗೆ ಮಾತಾಡಿದ್ರೆ ಯಾವ ಸಂದರ್ಭದಲ್ಲೂ ಕೈ ಬಿಡಲ್ಲ. ಯಾವುದೇ ಸಿನಿಮಾ ಆಗ್ಲಿ, ಎಂತ ಸಂದರ್ಭದಲ್ಲಿ, ಎಂತ ಕೆಟ್ಟ ಸಂದರ್ಭ, ಕಷ್ಟ ಸಂದರ್ಭ ಏನೇ ಆದ್ರೂ ಕೂಡ ಅಭಿಮಾನಿಗಳು ನಾವು ವಿಚಾರ ಪದ ಇದೆಲ್ಲ ಯಾವತ್ತೂ ನಮ್ ಬೆನ್ನಿಂದ ಇರ್ತಾರೆ. ಸೊ ಅದೆಲ್ಲವೂ ಕೂಡ ನಿರೂಪಿಸ್ಕೊ ಬರ್ತಾನೆ ಇದಾರೆ ಅಭಿಮಾನಿಗಳು. ಸೊ ಆ ಮಟ್ಟಿಗೆ ಪ್ರೀತಿ ನಿಮ್ಮ ಮೇಲೆ ಇರುವಂತದ್ದು ಏನ್ ಹೇಳಕ್ ಇಷ್ಟಪಡ್ತೀನಿ? ತುಂಬಾ ಖುಷಿ ಆಗುತ್ತೆ ಸರ್. ಲೈಕ್ ಒಂದೊಂದ್ಸತಿ ಅನ್ಸುತ್ತೆ ಯಾಜಮ್ದು ಏನ್ ಪುಣ್ಯ ಮಾಡಿದೋ ಗೊತ್ತಿಲ್ಲ ಅಂತ. ಬಟ್ ನಾನಂತೂ ಯಾವಾಗಲೂ ಸರ್ ನನ್ನ ಪ್ರೀತಿಸುವಂತವ್ರಿಗೆ ಆಗಿರ್ಬೋದು ಅಥವಾ ದರ್ಶನ ಸೆಲೆಬ್ರಿಟೀಸ್ ಆಗಿರ್ಬೋದು ಸಾಯೋವರೆಗೂ ಚಿರಣಿಗಿರ್ತೀನಿ. ಅವತ್ತಿಂದ ಹಿಡಿದು ನಾನು ವಾಮನ ಚಿತ್ರ ಇವತ್ತಿನ ಗಂಟೆ ಸಹ ದರ್ಶನ ಏನ್ ಸಿನಿಮಾ ಬರುತ್ತೋ ಅದಕ್ಕೆ ಯಾವ ರೀತಿ ಸಪೋರ್ಟ್ ಮಾಡ್ತಾರೋ ಅದೇ ರೀತಿ ನನ್ನ ಸಿನಿಮಾನ ಎತ್ತಿ ಕೊಂಡಾಡಿ ಮೆರೆಸ್ತಾ ಇದಾರೆ. ಸೊ ಯಾವಾಗ್ಲೂ ನನ್ನ ಚಿರಋಣಿ ಆಗಿರುತ್ತೆ ಸರ್. ದರ್ಶನ್ ಅವರು ಅಂತ ಬಂದಾಗ ಎಲ್ಲೋ ಪ್ರತಿ ಸಿನಿಮಾದಲ್ಲೂ ಪ್ರತಿ ಹಂತದಲ್ಲೂ ನಿಮ್ ಜೊತೆಗಿರ್ತಾ ಇದ್ರು, ಬಂದ್ ಸಿನಿಮಾ ನೋಡ್ತಾರೋ, ಸಿನಿಮಾ
ರಿಲೀಸ್ ಆಗಕ್ಕೂ ಮೊದಲು ಒಂದ್ಸರಿ ಸಿನಿಮಾ ನೋಡೋಣ ಒಂದಷ್ಟು ಇನ್ಪುಟ್ಸ್ ಹೇಳ್ತಾ ಇದ್ರು. ಸೊ ಈ ಸಿನಿಮಾ ಸಕ್ಸಸ್ ಆದ ನಂತರದಲ್ಲಿ ಬಿಡುಗಡೆ ಆದ ನಂತರದಲ್ಲಿ ಹೋಗಿ ಭೇಟಿ ಆಗಿದ್ರಿ, ಏನಂತ ಮಾತಾಡಿದ್ರು? ಇಲ್ಲ, ಚೆನ್ನಾಗಿ ಹೋಗ್ತಾ ಇದೆ ಅಂತ ಕೇಳ್ಪಟ್ಟೆ, ಒಳ್ಳೇದಾಗ್ಲಿ ಎಲ್ಲ ಖುಷಿ ಪಟ್ರು ಸರ್. ಸರ್ ಖುಷಿ ಪಟ್ಟೆ ಪಡ್ತಾರೆ, ಒಳ್ಳೇದಾಗ್ಲಿ, ಚೆನ್ನಾಗಿ ಹೋಗ್ತಾ ಇದೆ ಅಂತ ಕೇಳ್ಪಟ್ಟೆ. ನೋಡೋಣ, ಚೆನ್ನಾಗಿ ಹೋಗ್ಲಿ, ಒಳ್ಳೇದಾಗ್ಲಿ. ಜೊತೆಗೆ ಹೇಗಿದ್ದಾರೆ? ಆರಾಮಾಗಿದ್ದಾರೆ ಸರ್, ಅದೇ ಹೇಳಿದ ಸರ್, ಇಲ್ಲ ಜನಗಳ ಪ್ರೀತಿನೇ ಅವ್ರ ಅಭಿಮಾನ, ಅವ್ರ ಸೆಲೆಬ್ರಿಟೀಸ್ ಪ್ರೀತಿನೇ ಅವ್ರಿಗೆ ಧೈರ್ಯ. ಆರಾಮಾಗಿದೆ. So, ಇತ್ತೀಚಿನ ದಿನಗಳ ಒಂದಷ್ಟು ವೈರಲ್ ಮಾತುಕತೆಗಳು, ಅಂದ್ರೆ ಚರ್ಚೆಗಳು. ಇನ್ನೊಂದು 2-3 ತಿಂಗಳಲ್ಲಿ ದರ್ಶನ್ ಅವರು ಹೊರಗಡೆ ಬರ್ತಾರೆ. ಮೊದ್ಲು ಹೇಗ್ ಬಂದ್ರು ಅದೇ ತರ ರಾಜಾರೋಷವಾಗಿ ಬರ್ತಾರೆ ಹೊರಗಡೆಗೆ, ಎಲ್ಲ ಕ್ಲಿಯರ್ ಮಾಡ್ಕೋಬೇಕು, ಕೇಸ್ ಎಲ್ಲ ಇದಾಗಿ ಹೊರಗಡೆ ಬರ್ತಾರೆ ಅಂತ ಹೇಳ್ತಾ ಇದಾರೆ. ಸೊ ನಿಜನಾ ಇದನ್ನ ನಡೀತಾ ಇದೆ? ನಿಮ್ಮ ಪ್ರೀತಿ ಪ್ರೋತ್ಸಾಹಿಸುವುದ ಸರ್ ಮೇಲೆ? ಥ್ಯಾಂಕ್ ಯು. ಜೊತೆಗೆ ಅಲ್ಲ ದರ್ಶನ್ ಅವರ ಅಭಿಮಾನಿಗಳು ಅಂತ ಹೇಳಿದಾಗ, ಅಂದ್ರೆ ಅವರ ಇಲ್ಲದಿರುವಿಕೆಯನ್ನ ಒಬ್ಬ ನಟ ಆಗಿ ನಿಭಾಯಿಸೋದಿದೆ. ಒಂದ್ ಕಡೆ ಮನೆ ಅಂದ್ರೆ ವಿಜಯಲಕ್ಷ್ಮಿ ಅವರು ಎಷ್ಟು ಕಷ್ಟಪಡ್ತಿದ್ದಾರೆ ಅಂತ ಗೊತ್ತು, ಈ ಕಡೆ ಅಭಿಮಾನಿಗಳು ಎಷ್ಟು ನಿರಾಸೆಯಾಗಿ ಎಷ್ಟು ಕಷ್ಟಪಡ್ತಿದ್ದಾರೆ ಅಂತ ಗೊತ್ತು. ಆ ಸಂದರ್ಭದಲ್ಲಿ ನೀವು ನಿಂತು ಎರಡೂ ಕಡೆನೂ ನಿಭಾಯಿಸ್ತಿದ್ದಾರೆ ದರ್ಶನ್ ಅವರ ಒಂದು ಪ್ರೀತಿಯ ಬಳಗವನ್ನ ಮತ್ತೆ ಆ ಕುಟುಂಬವನ್ನ. ಸರ್, ನಾನೇನ್ ನಿಭಾಯಿಸ್ತಿದ್ದೀನಿ ಅಂತ ನನ್ಗೇನು ಇದೆಲ್ಲ ಸರ್, ಅದೊಂದು ಕರ್ತವ್ಯ ಸರ್, ಮಾಡ್ಬೇಕು, ಮಾಡ್ತಾ ಇದೀವಿ. ಅಕ್ಕ ಅವ್ರಿಗಾಗಿರ್ಬೋದು, ಅವ್ರ ಜೊತೆಯಾಗಿ ಯಾರು ಬೆನ್ನೆಲ್ಲ ನಿಂತಿಲ್ಲ ಸರ್. ಎಲ್ಲ ತೋರ್ಪಡಿಕೆಯಾಗಿ ಮಾತುಗಳು ಬಂದು ಮಾತಾಡ್ತಾರೆ ಅಷ್ಟೇ, ಮಾಡ್ಬಿಡಿ ಅಂತ. ಆ ತೋರ್ಪಡಿಕೆ ಮಾತುಗಳನ್ನ ಜನ ನಂಬ್ತಾರೆ ಅಷ್ಟೇ, ಇಲ್ಲಿ ಈಚೆ ಕುತ್ಕೊಂಡು ಮಾಡ್ತಾವ್ರೇನೋ ಅಂತ. ಬಟ್ ವಾಸ್ತವಾಂಶ ಸತ್ಯ ನಮಗ್ ಗೊತ್ತಲ್ಲ. ಸೊ ಅದರಿಂದ ನಾವು ನಿಂತ್ಕೊಳ್ಬೇಕಾದ ಸಂದರ್ಭ ನಿಂತ್ಕೊಂಡಿದೀವಿ ಅವ್ರ ಜೊತೆ ಅಷ್ಟೇ. ಇಲ್ಲ ಸರ್, ನನ್ನ ಕೆರಿಯರ್ ವೈಸು ನಾನು ನೋಡ್ಬೇಕಲ್ಲ ಸರ್, ಏನ್ ಮಾಡಕ್ಕಲ್ಲ ಸರ್, ಅದೊಂದು ಯಾವಾಗ್ಲೂ ಹಂಗೆ ಇರಲ್ಲ, ಸಿಚುವೇಶನ್ ಟೈಮ್ ಪಾಸ್ ಆಗುತ್ತೆ. ಸೊ ಅಲ್ಲಿ ಗಂಟ ಒಂದ್ ಚೂರು ಗುದ್ದಾಟ ಇರುತ್ತಲ್ಲ, ಅಲ್ಲಿ ಮಾಡ್ಕೊಂಡು. ಥ್ಯಾಂಕ್ ಯು. ಎಸ್, ಇದಿಷ್ಟು ಧನ್ವೀರ್ ಅವರ ಮಾತು. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಲೋಕೇಶ್ ನ್ಯೂಸ್ ಫಸ್ಟ್, ಬೆಂಗಳೂರು.